ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿ.ಆರ್. ಪ್ರೀತಿಯ SLC ವಿದ್ಯಾರ್ಥಿಗಳೇ, ನಿಮಗಾಗಿ ಆರಂಭಿಸಿದ ಪರೀಕ್ಷಾ ಪೂರ್ವ ಸಿದ್ಧತಾ ಸರಣಿಯ 8ನೇ ವಿಡಿಯೋ ಇದಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ 10ನೇ ತರಗತಿಯ 4ನೆಯ ಪದ್ಯ ಕುಮಾರವ್ಯಾಸ ಕವಿ ಬರೆದಂತಹ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದಂತಹ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಯಾವ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನ ವಿವರವಾಗಿ ನೋಡ್ಕೊಂಡು ಬರೋಣ. ಪದ್ಯ ಕೌರವೇಂದ್ರನ ಕೊಂದೆ ನೀನು, ಕವಿ ಕುಮಾರವ್ಯಾಸ. ಪ್ರಾರಂಭದಲ್ಲಿ ನಾವು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, 1 ಅಂಕದ ಪ್ರಶ್ನೆಗಳು. ಇದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲ ಪ್ರಶ್ನೆ, ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರು ಅನ್ನುವಂಥ ಪ್ರಶ್ನೆಯನ್ನು 2019 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಇನ್ನೊಂದಷ್ಟು ಪ್ರಶ್ನೆಗಳು ಪದ್ಯದ ಒಳಗಿನಿಂದ ಬಂದಿದ್ದಾವೆ. ಅಂತಹ ಪ್ರಶ್ನೆಗಳು, ಕರ್ಣನು ಯಾರ ಹೊರಬಲದಿಂದ ಜನಿಸಿದನು ಅನ್ನುವ ಪ್ರಶ್ನೆಯನ್ನು 2017 ರಾಜ್ಯಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಶ್ರೀಕೃಷ್ಣನು ಕರ್ಣನನ್ನು ಮೈದುನತನದ ಸರಸವನೆಸಗಿ ರಥದಲ್ಲಿ ಹೇಗೆ ಕುಳ್ಳಿರಿಸಿಕೊಂಡನು ಅನ್ನುವ ಪ್ರಶ್ನೆಯನ್ನು 2020 ಸೆಪ್ಟೆಂಬರ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ನಕುಲ ಸಹದೇವರ ತಾಯಿ ಯಾರು, ಅತ್ಯಂತ ಸರಳವಾದ ಪ್ರಶ್ನೆ, 2016 ಜೂನ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ಮಾದ್ರಿಯ ಮಕ್ಕಳು ಯಾರು ಪ್ರಶ್ನೆ, ಮೇಲಿನ ಪ್ರಶ್ನೆ 2 ಪ್ರಶ್ನೆಯನ್ನು ಗಮನಿಸಿ, ಬಹಳ ಸಂಬಂಧ ಇದೆ. ಮಾದ್ರಿಯ ಮಕ್ಕಳು ನಕುಲ ಸಹದೇವರು, ನಕುಲ ಸಹದೇವರ ತಾಯಿ ಮಾದ್ರಿ. ಈ ಪ್ರಶ್ನೆಯನ್ನು 2015 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಅನ್ನುವ ಪ್ರಶ್ನೆಯನ್ನು 2023 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ಮಾದ್ರಿಯಲ್ಲೊಂದು ಮಂತ್ರದೋಳು ಉದಿಸಿದ ಇಬ್ಬರು ಯಾರು, ಸ್ವಲ್ಪ ಯೋಚಿಸಿದ್ರೆ ನಮಗೆ ಉತ್ತರ ಗೊತ್ತಾಗತ್ತೆ. ಇದು 2021 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಅಂದರೆ ಕೊನೆಯ ಪ್ರಶ್ನೆ, ಮಾದ್ರಿಯ ಇಬ್ಬರು ಮಕ್ಕಳು ಯಾರು ಅಂತ ಹೇಳಿ. ಇವಿಷ್ಟು 1 ಅಂಕದ ಪ್ರಶ್ನೆಗಳು, 1 ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ. ಆನಂತರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಅಥವಾ ಹೇಗೆ ಭಯವನ್ನು ಬಿತ್ತಿದನು ಅನ್ನುವ ಪ್ರಶ್ನೆಯನ್ನು 2020 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅನ್ನುವ ಪ್ರಶ್ನೆಯನ್ನು 2020 ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ನಡೆಯುತ್ತೆ, ಆ ವರ್ಷ ಕೇಳಿದ್ದಾರೆ. ಹಾಗೆಯೇ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು, ಇದು 2022 ಮಾರ್ಚ್ನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಿಷ್ಟು 3-4 ವಾಕ್ಯದ ಪ್ರಶ್ನೆಗಳು. ಆನಂತರ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ, ಇದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮಾರಿಗೌತಣವಾಯಿತು ನಾಳಿನ ಭಾರತವು 2015 ಜೂನ್ನಲ್ಲಿ ಕೇಳಿದ್ದಾರೆ. ಇನ್ನು ಪದ್ಯದ ಒಳಗಿನಿಂದ, ಬಹುತೇಕ ಸಂದರ್ಭಗಳಲ್ಲಿ ಪದ್ಯದ ಒಳಗಿನಿಂದ ಒಂದು ಸಂದರ್ಭದ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಗಮನಿಸಿ, ನಿನ್ನಯ ವೀರರೈವರ ನೋಯಿಸೆನು, ಇದು 2020 ಸೆಪ್ಟೆಂಬರ್ನಲ್ಲಿ ಕೇಳಿದ್ದಾರೆ. ಮಾದ್ರಿಯಲ್ಲೊಂದು ಮಂತ್ರದೋಳಿಬ್ಬರು ಉದಿಸಿದರು ಅನ್ನುವುದನ್ನು 2020 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಇದಿಷ್ಟು ಸಂದರ್ಭದ ಪ್ರಶ್ನೆಗಳು. ಆನಂತರ ಕೆಳಗಿನ ಪ್ರಶ್ನೆಗಳಿಗೆ 7ರಿಂದ 8 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳನ್ನು ಗಮನಿಸಿ, ಬಹುತೇಕ ವರ್ಷಗಳಲ್ಲಿ ಈ ಪದ್ಯದಿಂದ 8-10 ವಾಕ್ಯಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳು. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು, 2015, 16, 18, 19, 22 ಎಲ್ಲ ವರ್ಷ ಈ ಪ್ರಶ್ನೆ ಬಂದಿದೆ. ಇಲ್ಲಿ ಆಯ್ಕೆ ನಮಗೆ ಗೊತ್ತಿದೆ, ಒಂದೇ ಪದ್ಯದಿಂದ 2 ಪ್ರಶ್ನೆ ಕೊಟ್ಟು 1 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಈ ಪ್ರಶ್ನೆಯನ್ನು ಸಹ 2015, 16, 18, 19, 22 ಎಲ್ಲ ವರ್ಷ ಕೇಳಿದ್ದಾರೆ. ಹಾಗೆಯೇ ತನ್ನ ಜನ್ಮರಹಸ್ಯ ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು, ಇದು 2018 ಮಾರ್ಚ್ನಲ್ಲಿ ಕೇಳಿದ್ದಾರೆ. ಶ್ರೀಕೃಷ್ಣನ ಮಾತುಗಳಿಂದ ಕರ್ಣನು ಕೈಗೊಂಡ ನಿರ್ಧಾರವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, 2016 ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಿಷ್ಟು 8-10 ವಾಕ್ಯಕ್ಕೆ ಸಂಬಂಧಿಸಿದಂತೆ ಬಂದಂತಹ ಪ್ರಶ್ನೆಗಳು. ಇಲ್ಲಿ ನಾವು ಗಮನಿಸಬೇಕಾದ್ದು, ಹೆಚ್ಚಿನ ಪ್ರಶ್ನೆಗಳು 8-10 ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ ಈ ಪದ್ಯದಲ್ಲಿ ಬಂದಿದ್ದಾವೆ. ಹಾಗಾಗಿ ಇದರ ಭಾವಾರ್ಥವನ್ನು, ಸಾರಾಂಶವನ್ನು ನಾವು ಅರ್ಥಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಡೀ ಪದ್ಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮುಂದುವರೆದು ನಾವು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಕಂಠಪಾಠಕ್ಕೆ ಪದ್ಯ ಯಾವ ಸಮಯದಲ್ಲಿ ಬಂದಿದೆ ಅಂತ ನಾವು ನೋಡೋದಾದರೆ, 2017, 2018, 2023 ಈ ವರ್ಷಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊರಳ ಸೆರೆ ಹಿಗ್ಗಿದವು ದ್ರಗುಜಲ ಉರವಣಿಸಿ ಕಡುನಂದನ ಕಟ
ಈ ಪದ್ಯ, ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ರಣ ಹಿಂಗೆ ಪದ್ಯ ಇದೆಯಲ್ವಾ, ಈ ಪದ್ಯವನ್ನು ಕೇಳಿದ್ದಾರೆ. ಆನಂತರದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥದ್ದು. ಈ ಪ್ರಶ್ನೆ 2016, 2017, 2023 ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವ ನರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು, ಕೌರವೇಂದ್ರನ ಕೊಂದೆ ನೀನೆಂದ. ಈ ಪದ್ಯ ಭಾಗವನ್ನೇ 2016 ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ, 2017 ಜೂನ್ ಪೂರಕ ಪರೀಕ್ಷೆ, 2023 ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು ಮುಂದುವರೆದು ನಾವು ನೋಡೋದಾದರೆ ಕವಿ ಪರಿಚಯ. ಕುಮಾರವ್ಯಾಸ ಕವಿಯ ಪರಿಚಯವನ್ನು 2016 ಜೂನ್, 2017 ಪೂರ್ವಸಿದ್ಧತಾ ಪರೀಕ್ಷೆ, 2019 ಮಾರ್ಚ್ ಹಾಗೂ 2022 ಮಾರ್ಚ್ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇದಿಷ್ಟು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಕ್ಕೆ ಸಂಬಂಧಿಸಿದಂತೆ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೆಗಳಾಗಿವೆ. ಧನ್ಯವಾದಗಳು.